ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಹಿಂದೆ ಮೇಲೆ ನಾವು ಜಿಯೋ ಸಿಮ್ ಇರೋರು ಅನ್ಲಿಮಿಟೆಡ್ ಡೇಟಾ ನೋಡ್ಬೋದು, ಅದು ಕಡಿಮೆ ಅಮೌಂಟಲ್ಲಿ. ಏನು ಅಂತ ತಿಳಿಸ್ಕೊಡ್ತೀನಿ, ಖಂಡಿತವಾಗ್ಲೂ ಡೀಟೇಲಾಗಿ ವಿಡಿಯೋ ನೋಡಿ, ಪೂರ್ತಿಯಾಗಿ ನೋಡಿ. ರೀಚಾರ್ಜ್ ಪ್ಲಾನ್ಸ್ ಜಿಯೋ ಕೇವಲ 180 ರುಗೆ 28 ದಿನ ಮಾನ್ಯತೆ ಹೊಂದಿರುವ ರೀಚಾರ್ಜ್ ಪ್ಲಾನ್ ಬಿಡುಗಡೆ. ಜಿಯೋ ಹೊಸ 189 ರೂಪಾಯಿ ರೀಚಾರ್ಜ್ ಪ್ಲಾನ್, 28 ದಿನಗಳ ವ್ಯಾಲಿಡಿಟಿ, 2 GB ಡೇಟಾ ಮತ್ತು ಅನ್ಲಿಮಿಟೆಡ್ ಕರೆಗಳೊಂದಿಗೆ ಬಡವರ ಬೆಂಬಲ ಹಿಂದೆ ಆರಂಭಿಸಿ. ಕರ್ನಾಟಕದ ಜಿಯೋ ಬಳಕೆದಾರರಿಗೆ ಇದೀಗ ಒಂದು ದೊಡ್ಡ ರಿಲೀಫ್ ಸುದ್ದಿ ಬಂದಿದೆ. ರಿಲಯನ್ಸ್ ಜಿಯೋ ತನ್ನ ಅತ್ಯಂತ ಕಡಿಮೆ ಬೆಲೆಯ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲಾನ್ 189 ರೂಪಾಯಿ ಅನ್ನು ಮತ್ತೊಮ್ಮೆ ಮಾರುಕಟ್ಟೆಗೆ ತಂದಿದ್ದು, ಇದು 28 ದಿನಗಳ ವ್ಯಾಲಿಡಿಟಿ, 2 GB ಹೈ ಸ್ಪೀಡ್ ಡೇಟಾ, ಅನ್ಲಿಮಿಟೆಡ್ ವಾಯ್ಸ್ ಕರೆಗಳು ಮತ್ತು 300 SMS ಸೌಲಭ್ಯಗಳೊಂದಿಗೆ ಬರುತ್ತದೆ. 2025 ನವೆಂಬರ್ 30ರಂದು ಈ ಪ್ಲಾನ್ ಪುನಃ ಲಭ್ಯವಾಗಿದ್ದು, ಇಂಧನ ಮತ್ತು ಡೇಟಾ ಬೆಲೆಗಳ ಏರಿಳಿತದ ಹಿನ್ನೆಲೆಯಲ್ಲಿ ಇದು ಸಾಮಾನ್ಯ ಗ್ರಾಹಕರಿಗೆ ದೊಡ್ಡ ಉಳಿತಾಯವಾಗಿದೆ. ವಿಶೇಷವಾಗಿ ಏನಕ್ಕೆ ಈ ಅಳವಡಿಕೆ ಅಂದರೆ, ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಂತಲೇ ಹೇಳ್ಬೋದು. ಹಾಗೆ ಈ ಪ್ಲಾನ್ ಸಿಮ್ ಸಕ್ರಿಯಗೊಳಿಸಲು ಅಥವಾ ಬೇಸಿಕ್ ಬಳಕೆಗೆ ಸೂಕ್ತವಾಗಿದ್ದು, ಜಿಯೋ ಟಿವಿ ಮತ್ತು ಜಿಯೋ ಕ್ಲೌಡ್ ಸೇವೆಗಳು ಉಚಿತವಾಗಿ ಸೇರಿವೆ. ಇದರಿಂದ ತಿಂಗಳಿಗೆ 200 ಅಥವಾ 300 ಉಳಿತಾಯವಾಗುತ್ತದೆ ಮತ್ತು ರಾಜ್ಯದಲ್ಲಿ 5 ಕೋಟಿಗೂ ಹೆಚ್ಚು ಜಿಯೋ ಬಳಕೆದಾರರು ಪ್ರಯೋಜನ ಪಡೆಯಬಹುದು. ಹಿಂದೆ ಮೈ ಜಿಯೋ ಆ್ಯಪ್ ಮೂಲಕ ರೀಚಾರ್ಜ್ ಮಾಡಿ, ಸುಲಭ ಮತ್ತು ತಕ್ಷಣ. ಜಿಯೋ 189 ರೂಪಾಯಿ ಪ್ಲಾನ್ಗಳ ಸಂಪೂರ್ಣ ವಿವರಗಳು ನೋಡೋದಾದರೆ, ಈ ಪ್ಲಾನನ್ನು ಫೆಬ್ರವರಿ 2025ರಲ್ಲಿ ಪುನಃ ಆರಂಭಿಸಲಾಯಿತು ಮತ್ತು ನವೆಂಬರ್ 2025ರಲ್ಲಿ ಸಹ ಅದೇ ರೂಪದಲ್ಲಿದೆ. ಇದು ಬೇಸಿಕ್ ಬಳಕೆಗಾರರಿಗೆ ಸೂಕ್ತವಾಗಿದ್ದು, ಹೆಚ್ಚು ಡೇಟಾ ಬಯಸುವವರು 198 ಅಥವಾ 239 ಪ್ಲಾನ್ಗಳನ್ನು ಆಯ್ಕೆ ಮಾಡಬಹುದು. ಮುಖ್ಯ ಸೌಲಭ್ಯಗಳು ನೋಡೋದಾದರೆ, ವ್ಯಾಲಿಡಿಟಿ 28 ದಿನಗಳು, ಸಿಮ್ ಸಕ್ರಿಯಗೊಳಿಸಲು ಅಥವಾ ನಿಯಮಿತ ಬಳಕೆಗೆ ಸರಿಯಾದ ಅವಧಿ. ಮತ್ತು ಎರಡನೇದು ನೋಡೋದಾದರೆ ಡೇಟಾ, 2 GB ಹೈ ಸ್ಪೀಡ್ ಡೇಟಾ, ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಮತ್ತು ಬ್ರೌಸಿಂಗ್ಗೆ ಸಾಕು. 2 GB ಮೀರಿದರೆ 64 kbps ಸ್ಪೀಡ್. ಹಾಗೆ ಮೂರನೇದು ನೋಡೋದಾದರೆ ಕರೆಗಳು, ಅನ್ಲಿಮಿಟೆಡ್ ವಾಯ್ಸ್ ಕರೆಗಳು, ರೋಮಿಂಗ್ ಸಹ ಸೇರಿದೆ. ನಾಲ್ಕನೇದು ನೋಡೋದಾದರೆ SMS 300 SMS ಉಚಿತ. ಮತ್ತು ಹೆಚ್ಚಿನ ಪರಿಕರಗಳು ನೋಡೋದಾದರೆ ಜಿಯೋ ಟಿವಿ, ಜಿಯೋ ಕ್ಲೌಡು ಮತ್ತು ಜಿಯೋ ಸಿಂಗು ಉಚಿತ. 5G ಸಪೋರ್ಟ್ ಸಹ ಸೇರಿದೆ, ಆದರೆ ಡೇಟಾ 2 GBಗೆ ಸೀಮಿತ. ಈ ಪ್ಲ್ಯಾನ್ 198 ಪ್ಲಾನ್ಗಿಂತ ಕಡಿಮೆ ಡೇಟಾ ನೀಡುತ್ತೆಯಾದರೂ ಕಡಿಮೆ ಬೆಲೆಯಿಂದಾಗಿ ಬಜೆಟ್ ಬಳಕೆಗಾರರಿಗೆ ಆದರ್ಶ. 2025ರಲ್ಲಿ ಜಿಯೋ 6 ಕೋಟಿ ಪ್ರೀಪೇಯ್ಡ್ ಬಳಕೆದಾರರನ್ನು ಹೊಂದಿದ್ದು, ಈ ಪ್ಲ್ಯಾನ್ ಅವರಲ್ಲಿ 20%ಗೆ ಸೂಕ್ತವಾಗಿದೆ. ರೀಚಾರ್ಜ್ ಮಾಡುವ ಸುಲಭ ಹಂತಗಳು ನೋಡೋದಾದರೆ, ಮೈ ಜಿಯೋ ಆ್ಯಪ್ ಮೂಲಕ ತಕ್ಷಣ ರೀಚಾರ್ಜ್ ಮಾಡುವುದು ಅತ್ಯಂತ ಸರಳ. ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಮೂಲಕ 2 ನಿಮಿಷಗಳ ಕೆಲಸ. ಹಂತಗಳು ನೋಡೋದಾದರೆ, ಮೊದಲನೇದಾಗಿ ಮೈ ಜಿಯೋ ಆ್ಯಪ್ ತೆರೆಯಿರಿ. ಗೂಗಲ್ ಪ್ಲೇ ಅಥವಾ ಆ್ಯಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿ. ನಿಮ್ಮ ನಂಬರ್ನೊಂದಿಗೆ ಲಾಗಿನ್ ಮಾಡಿ. ಎರಡನೇದು, ರೀಚಾರ್ಜ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಮುಖ್ಯವೆನಿಸುವಲ್ಲಿ ರೀಚಾರ್ಜ್ ಬಟನ್ ಕಾಣಿಸುತ್ತದೆ. ಮೂರನೇದು, ಪ್ಲಾನ್ ಹುಡುಕಿ. ಸರ್ಚ್ ಬಾರ್ನಲ್ಲಿ 189 ಟೈಪ್ ಮಾಡಿ. ಪ್ಲಾನ್ ವಿವರಗಳು ಬರುತ್ತವೆ. ಬೈ ನೌ ಕ್ಲಿಕ್ ಮಾಡಿ. ನಾಲ್ಕನೇದು ನೋಡೋದಾದರೆ ಪೇಮೆಂಟ್ ಮಾಡಿ. UPI, ನೆಟ್ ಬ್ಯಾಂಕಿಂಗ್ ಅಥವಾ ವಾಲೆಟ್ ಬಳಸಿ. ರಸೀದ್ SMS ಮೂಲಕ ದೃಢೀಕರಣ ಸಿಗುತ್ತದೆ. ಐದನೇದು, ವೆರಿಫೈ ಮಾಡಿ. ಮೈ ಜಿಯೋ ಆ್ಯಪ್ನಲ್ಲಿ ಮೈ ಪ್ಲಾನ್ಸ್ನಲ್ಲಿ ಸ್ಥಿತಿ ಪರಿಶೀಲಿಸಿ. ಆಫ್ಲೈನ್ಗೆ ನೋಡೋದಾದರೆ, ಹತ್ತಿರದ ಜಿಯೋ ಸ್ಟೋರ್ ಅಥವಾ ರೀಚಾರ್ಜ್ ಶಾಪ್ನಲ್ಲಿ ನಗದು ಅಥವಾ ಕಾರ್ಡ್ ಬಳಸಿ. 2025ರಲ್ಲಿ UPI ರೀಚಾರ್ಜ್ಗಳು 70% ಹೆಚ್ಚಾಗಿವೆ. ಇದರಿಂದ ತಪ್ಪುಗಳು ಸಹ ಕಡಿಮೆಯಾಗಿದೆ. ನೋಡಿದ್ರಲ್ಲ,
ರೂಪಾಯಿಗೆ 2 GB ನೆಟ್ಟು ಬರುತ್ತೆ, ಹಾಗೆ ಅನ್ಲಿಮಿಟೆಡ್ ಕರೆಗಳು ಸಹ ಸಿಗುತ್ತೆ ಅಂತ. ಯಾಕೆ ತಡ ಮಾಡ್ತೀರಾ? ಖಂಡಿತವಾಗ್ಲೂ ನೀವು ಹಾಕ್ಕೊಂಡು ಎಂಜಾಯ್ ಮಾಡಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.